ಪೂರ್ವ ಸಿದ್ಧತೆ ಏಕಾಏಕಿ ನಡೆದಿದ್ದಲ್ಲ. ಭಾಳ ಹಿಂದೆನೇ ಮಾನ್ಯ ಗುರುಮೇಯ ಸುರೇಶ್ ಶೆಟ್ಟರು ಸ್ಥಳೀಯ ಶಾಸಕರು ಇದನ್ನು ಜಿಲ್ಲಾಡಳಿತದ ಚರ್ಚೆ ಮಾಡಿ ನಿಶ್ಚಯ ಮಾಡಿ ಇದಕ್ಕೆ ಸ್ವಂತ ಹಣವನ್ನು ಖರ್ಚು ಮಾಡಿ ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದಕ್ಕೆ ವಿನಾಕಾರಣ ರಾಜಕಾರಣವನ್ನು ಬೆರೆಸುವಂಥ ಪ್ರಯತ್ನವನ್ನು ಕಾಂಗ್ರೆಸ್ಸು ಮತ್ತು ಮಾಜಿ ಶಾಸಕರುಗಳು ಮಾಡ್ತಾ ಇರುವಂಥದ್ದು ಸರಿಯಲ್ಲ. ಮತ್ತು ಕಂಬಳದಲ್ಲಿ ಇಲ್ಲಿಯ ತನಕ ನಮ್ಮ 2 ಜಿಲ್ಲೆಗಳಲ್ಲಿ ಪಕ್ಷಭೇದ ಮರೆತು, ಜಾತಿ ಭೇದ ಮರೆತು, ವಯಸ್ಸಿನ ಭೇದ ಮರೆತು ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಹೊಸ ಸಂಪ್ರದಾಯಕ್ಕೆ ಕಾಪು ಮತ್ತು ಜಿಲ್ಲಾಡಳಿತ ಹೊರಟಿರುವಂಥದ್ದು ಎಷ್ಟಕ್ಕೂ ಸರಿಯಿಲ್ಲ. ಇವತ್ತು ದಾನಿಗಳ ಸಹಕಾರದೊಂದಿಗೆ ಮತ್ತು ಸ್ವಂತ ಖರ್ಚಿನೊಂದಿಗೆ ಗುರುಮೇಯ ಸುರೇಶ್ ಶೆಟ್ಟರು ಈ ಕಂಬಳವನ್ನು ಏನು ಆರಂಭ ಮಾಡಬೇಕು ಅಂತ ಹೊರಟಿದ್ದಾರೆ. ಇದಕ್ಕೆ ಯಾವುದೇ ಆತಂಕವನ್ನು ವ್ಯಕ್ತಪಡಿಸದೆ ಜಿಲ್ಲಾಡಳಿತ ಸಂಪೂರ್ಣವಾಗಿ ಇದಕ್ಕೆ ಸಹಕಾರವನ್ನು ಕೊಡಬೇಕು. ಮತ್ತೊಂದು ನಾನು ಗುದ್ಲಿ ಪೂಜೆಯನ್ನು ಮಾಡ್ತೀನಿ ಅಂತ ಹೊರಟಿರುವಂಥ ಜಿಲ್ಲಾಡಳಿತ ಇದನ್ನು ಮರುಚಿಂತನೆಯನ್ನು ಮಾಡಬೇಕು. ಅಲ್ಲ, ಒಟ್ಟು ಆಡಳಿತ ಅನ್ನುವಂಥದ್ದು ಇಡೀ ರಾಜ್ಯದಲ್ಲಿ ಕುಸಿದು ಬಿದ್ದಿರೋದು ನಮಗೆ ಖಂಡಿತ ಕಾಣುತ್ತೆ. ಯಾರ ಮಾತನ್ನು ಯಾರೂ ಕೇಳದಲ್ಲೇ ಇರುವಂಥ ಪರಿಸ್ಥಿತಿ ಇವತ್ತು VAಯಿಂದ ಹಿಡಿದು ಚೀಫ್ ಸೆಕ್ರೆಟರಿ ತನಕವೂ ಕೂಡ ನಡೆದಿದೆ. ವಿರೋಧ ಪಕ್ಷದ ಶಾಸಕರನ್ನು ಎಲ್ಲ ದಿಕ್ಕಿನಿಂದ ಸದೆಬಡಿಬೇಕು ಅನ್ನುವಂಥ ಒಂದು ಪರೋಕ್ಷವಾದಂಥ ಒಪ್ಪಂದಕ್ಕೆ ಇವತ್ತು ಆಡಳಿತ ಪಕ್ಷದ ಶಾಸಕರು ಅಧಿಕಾರಿಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಕರಾವಳಿ ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ಆ ರೀತಿ BJP ಶಾಸಕರನ್ನ, JDS ಶಾಸಕರನ್ನ ಅನುದಾನ ಕೊಡದೆ ಪ್ರೋಟೋಕಾಲನ್ನು ಉಲ್ಲಂಘನೆ ಮಾಡುವಂಥದ್ದು, ವಿನಾಕಾರಣ ಯಾವುದಾದ್ರೂ ಕೇಸುಗಳನ್ನು ಹಾಕುವಂಥದ್ದು ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಯಾರು ಸಂವಿಧಾನ ಅಂತೇಳಿ ಭಾಷಣ ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಸಂಪೂರ್ಣವಾಗಿ ಸಂವಿಧಾನದ ಉಲ್ಲಂಘನೆಯನ್ನು ಯಾರು ಮಾಡ್ತಾ ಇರೋದು ಅಂತ ಕೇಳಿದರೆ ಇವತ್ತಿನ ರಾಜ್ಯ ಸರ್ಕಾರ, ಇವತ್ತಿನ ರಾಜ್ಯದ ಕಾಂಗ್ರೆಸ್ ನಾಯಕರು. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.